ನಮ್ಮ ಕೊಟ್ಟೂರು ತೇರು ಫುಲ್ಲು ಜನ ಜಾತ್ರೆ ಹೆಂಗಿದೆ ಅಂದ್ರೆ ಇವಾಗ ಪಾದಯಾತ್ರೆ. ಇವರೇ ನಮ್ಮ ಪುಲಿಯೋರ ಗಾಡಿಯ ಓನರು. ನಾವೆಷ್ಟೇ ಐಟಮ್ಗಳನ್ನು ತಗೊಂಡ್ರೆ ಅದನ್ನು ಹೊತ್ತು ತಿರುಗುವಂತ ಇವರ ರಥ. ಇವರು ದೊಡ್ಡ ಪುಣ್ಯಾತ್ಮ. ಈಗ ನಮ್ಮ ಯಾಕಂದ್ರೆ ನಾವು ಗಾಡಿಗೆ ಇಟ್ಕೊಂಡ್ಬರಕ್ಕಾಗ್ತಿಲ್ಲ. ಯಾಕಂದ್ರೆ 30,000 ಲೀಟರ್ ನೀರನ್ನ ನಾವು ಕೊಡ್ಬೇಕಂತ ಏನಿದೀವಿ ಅದನ್ನ ಇವರಿಂದನೇ ನಾವು ಪರಿಪೂರ್ಣ ಮಾಡೋಕ್ಕಾಯ್ತು. ಅದಕ್ಕೋಸ್ಕರ ಇವರಿಗೆ ಒಂದು ಡೆಡಿಕೇಟ್ ಮಾಡ್ತೀವಿ. ಪುಣ್ಯಾತ್ಮ ಪುಣ್ಯಾತ್ಮ. ಇಲ್ಲಿ ನಮ್ಮ ಅಣ್ಣರು ಫುಲ್ಲು ಡಿಸ್ಕರ್ಷನ್ ಆಗಿದ್ದಾರೆ. ಭಕ್ತಾದಿಗಳಿಗೆ ನಡ್ಕೊಂಬಂದವ್ರಿಗೆಲ್ಲ ಪ್ರಸಾದ ಕೊಡೋಕ್ಕೆ, ವಾಟ್ರ್ ಹಂಚೋಕ್ಕೆ ಫುಲ್ ಡೀಪ್ ಡಿಸ್ಕರ್ಷನ್ ನಡೀತಾ ಇತ್ತು. ನಮ್ಮ ಅಣ್ಣರು ಫುಲ್ಲು ಡೀಪಾಗಿ ಡಿಸ್ಕರ್ಷನ್ ಮಾಡ್ತಾ ಇದ್ದಾರೆ. ಇವ್ನು ನೋಡಿದ್ರೆ ಪ್ರಸಾದ ಹಂಚಂಗದನೋ ಇವನೇ ತಿನ್ನಂಗದನೋ ಗೊತ್ತಾಗೋದು. ಫುಲ್ ಡೀಪ್ ಡಿಸ್ಕರ್ಷನ್ ನಡೀತಾ ಇತ್ತು, ಏನೇನಿಲ್ಲ ಅಂತ. ಇವಾಗ ವಾಟ್ರದ್ದು ಅಂದ್ಕೊಂಡಿದ್ದಾರೆ, ನೋಡ್ಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ ಅಣ್ಣರು. ಇನ್ನ ಅಣ್ಣರು ಫುಲ್ ಲೆಕ್ಕ ಆಗ್ತಾರೆ. ಈ ಪುಣ್ಯಾತ್ಮ ನಾವೇನು ನೋಡ್ತಿದೀವಿ ಇವತ್ತು ತುಂಬಾ ನೆನ್ಸ್ಕೋಬೇಕು. ಯಾಕಪ್ಪ ಅಂದಪ್ಪ ಅಂದ್ರೆ ಈ ಪುಣ್ಯಾತ್ಮ ಏನಂದ್ರೆ ಎಲ್ಲಾ ಜನಗಳನ್ನ ಕಲಿಸಿರೋದು ಈ ಪುಣ್ಯಾತ್ಮನೇ. ಇವತ್ತು ಏನಾದ್ರು ಒಂದು ಇವೆಂಟ್ ನಡೀತಿದೆ ಅಂದ್ರೆ ಅದು ಈ ಸಾಹೇಬನಿಂದನೇ ಆಗ್ತಿರೋದು. ಬಿಕಾಸ್ ಇದರ ರುವಾರಿ ಅವರು, ಇವರೊಂಥರ ಯಜಮಾನ್ರು. ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಿರುವಂತವ್ರು ಇವ್ರೆ. ಅವ್ರ ಹಿಂದಿರುವ ಶಕ್ತಿ ಇವರು ನಮ್ಮ ಮಹಾಗುರುಗಳು, ನಮ್ಮ ಕೊಟ್ರಣ್ಣ ಅಂತ, ಕೊಟ್ರೇಶ್ವರ ಸ್ವಾಮಿಗಳು. ಇವ್ರಿಗೂ ಒಂದು ಜೈಕಾರ ಇರಲಿ. ಈ ಕೊಟ್ಟೂರಾಗೆ ಅಣ್ಣಂದೇ ಫಸ್ಟ್ ಗಾಡಿ SGD ಅಂತ. ಅಣ್ಣ ಫುಲ್ಲು ಹೊಸಪೇಟೆಗೆ ಹೋಗಿ ತಗೊಂಡು ಬಂದ ಶೋರೂಮಲ್ಲಿ ಇದ್ದ. ಅಣ್ಣ ಒಂದು ಅಣ್ಣೊಂದು ಲೈಟಿಂಗ್ಸ್ ಎಲ್ಲ ನೋಡಿ ಹೆಂಗಿದೆ ಅಣ್ಣ. ಒಂದು ಲೈಟಿಂಗ್ಸ್ ಅಣ್ಣ ಲೈಟಿಂಗ್ಸ್ ಎಲ್ಲ ಬೆಂಗಳೂರಾಗ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದು ಫುಲ್ಲು. ಸದ್ಯಕ್ಕೆ ಕೊಟ್ಟೂರಾಗೆ ಇದೇ ಒಂದೇ ಬೈಕ್ ಅಣ್ಣಂದು. ಇದಂತೂ ಭಕ್ತಾದಿಗಳ ದಂಡೆ ಬರ್ತಾ ಇದೆ ನಮ್ಮ ಕೊಟ್ರೇಶ್ವರ ತೇರಿಗೋಸ್ಕರ. ಗಾಡಿಯಾಗ ಹೋಗ್ತಾ ಇದ್ದೀವಿ. ಒಂದು ಬುಲೆರೋ ತಗೊಂಡ್ಬರ್ತೀವಿ ಇವಾಗ. ಎಲ್ಲ ಪ್ರಸಾದ ಎಲ್ಲ ನೀರಿಂದೆಲ್ಲ ವ್ಯವಸ್ಥೆಗೆ ಹಂಚೋಕ್ಕೋಸ್ಕರ ಬುಲೆರೋಗೋಸ್ಕರ ಹೋಗ್ತಾ ಇದ್ದೀವಿ ಇವಾಗ. ಇದು ಹರಪನಹಳ್ಳಿಲಿಂದ ಬರೋ ರೂಟು ಕೊಟ್ಟೂರಿಗೆ ಎಂಟ್ರಿ ಆಗೋದು. ಲೈಟಿಂಗ್ಸ್ ಎಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ ನಮ್ಮ ಕೊಟ್ರೇಶ್ವರ. ಬುಲೆರೋ ಬಂತು ಇವಾಗ ಹಾಕೊಂಡು ವಾಟರ್ ಕ್ಯಾನ್ಗಳು ಹಾಕೋಬೇಕು. ಇವಾಗ ವಾಟ್ರ್ ಲೋಡ್ ಮಾಡ್ತಾ ಇದ್ದೀವಿ ಗಾಡಿಗೆ ಹೋಗಿ ಹಂಚಕ್ಕೆ. ಸುಧಾರಣ ಫುಲ್ಲು ಹಾರ್ಡ್ ವರ್ಕರು, ರೈಸಿಂಗ್ ಸ್ಟಾರ್ ಆಫ್ ಹಾರ್ಡ್ ವರ್ಕರ್ ಅಂತಿದ್ದಂಗೆ ಬೆಳೆಸ್ಬಿಟ್ಟು ಅಣ್ಣ. ಅಲ್ಲಿ ನಮ್ಮ ಅಣ್ಣ ಒಬ್ಬ ನಿಂತ್ಕೊಳ್ಳೋಣ. ಎಂಡಿ ವಿಷಯ ಆಗ್ತಾರ ಹಂಗೆ ರೈಸಿಂಗ್ ಸ್ಟಾರ್ ಬರಕೇನಾ. ಇವಾಗ ನೀರು ಹಾಕೋದು ಫುಲ್ ಸಾಕ್ತಾ ಐತೆ ಲೋಡಿಂಗ್. ಫುಲ್ ಲೋಡಿಂಗ್ ಆಗ್ತಾ ಐತೆ ವಾಟರ್ ಬಾಟ್ಲು. ಇದ್ರಲ್ಲಿ ಇವನೊಬ್ನೇ ಸೋಂಬೇರಿ. ಕೈ ನೋವಾಗೈತೆ ಅಂತಂದು ರೀಸನ್ ಹಿಡ್ಕೊಂಡ್ಬಿಟ್ಟು ಕೆಲ್ಸನೇ ಮಾಡ್ತಾ ಇಲ್ಲ ಅವನು. ಫುಲ್ ಸೋಂಬೇರಿ ಆಗ್ಬಿಟ್ಟಾನ ಅಣ್ಣ. ಇಲ್ಲಿ ಫುಲ್ ಜಿಮ್ ಬಾಡಿ ಐತೆ ಅಣ್ಣ. ಫುಲ್ ಜಿಮ್ ಬಾಡಿ ಎತ್ತೆ ಬಾಟ್ಲೆ ಒಗಿತಾ ಇದ್ದಾನೆ ಅಣ್ಣ. ನಮ್ ಕೊಟ್ರಣ್ಣ ಫುಲ್ ಮೇಂಟೈನಿಂಗ್ ಮಾಡ್ತಾ ಇದ್ದಾನೆ. ಕಮ್ಮೋಡು ಎತ್ತೆ ತೊಗಿತಾನೆ. ಅವ್ರು 4 ಬಂದಿದ್ರು ಅವ್ರ ಕೈಲಿ ಆಗ್ಬೋದು ಕೆಲಸ ಮಾಡೋದು. ಕಮ್ಮೋಡು ಎಷ್ಟು ಸ್ಪೀಡಾಗಿ ಒಗಿತಾನೆ. ಅವ್ರು 4 ಬಂದವ್ರೆ ಏನಿಲ್ಲ, ಯೂಸ್ ಇಲ್ಲ. ನಾನು ಮಾತ್ರ ಏನು ಕೆಲಸ ಮಾಡಿದ್ರೆ ಆದ್ರೂ ಕುಂತ ಹೊಡೆಯಕ್ಕೆ ಚೆನ್ನಾಗಿ. ಇವನು ಮಾಡಿರೋ ಕೆಲಸ ಏನಾದ್ರು ಕೇಳ್ಬಿಟ್ರೆ ನಿಮ್ಮ ರಕ್ತ ಕ್ವಾತಾನೆ ಕುದಿಯುತ್ತೆ. ಹುಡುಗಿಯರಿಗೆ ರಾಜ, ಹುಡುಗರಿಗೆ ಚೋರ. ಕೆಲಸ ಮಾಡೋ ಬಾ ಅಂದ್ರೆ ತುಪ್ಪದಂಗೆ ಜಾರ್ತಾನೆ ಈ ಹುಡುಗ. ಮಾಡಿದ್ದಲ್ಲ ಮಾಡಿ ಶಾಂತ ಪಾಪ ಮಾಡೋಣ ಒಂದು ಎಪಿಸೋಡು. ಹೌದಾ? ಇರೋದಕ್ಕೆ ಫಿಲ್ಮ್ಗೆ ಕಾಲ ಏನಂತ ಒಂದು ಶಾರ್ಟ್ ಮೂವಿ ಮಾಡಿದ್ನಲ್ಲ ಟೇಜ್ ಅಂತೇಳಿ, ಗೊತ್ತಾ ನಿಮಗೆ? ಯಾವ್ರು ಇದವ್ರು ಕೆಸರಳ್ಳಿ ಅವ್ರ ಹತ್ರ ಬೀಜ ಇದೆ, ಅವ್ರು ಮಾಡ್ತಿದ್ದಾರೆ. ದಾವಣಗೆರೆ ನಡ್ಕೊಂಡ್ ಬಂದಿದ್ದಾರೆ ಪಾಪ. ಅವ್ರು ಬುಧವಾರ ಬಿಟ್ಟಿದ್ದಾರೆ. ಮಾಡೋಕೆ ಬೀಜ ಬೇಕು ಅಂದ್ರೆ ಅವ್ರ ಹತ್ರ ಎಷ್ಟೆಷ್ಟಿದೆ? ಅವ್ರ ಹತ್ರ ತುಂಬಾ ಬೀಜಗಳಿದೆ. ಡೊನೇಷನ್ ಕೂಡ ಕೊಡ್ತಿದ್ದಾರೆ ಈ ವರ್ಷ. ಯಾರು ಮುಟ್ಟಿಲ್ಲ. ಕಜಾಪುರದಿಂದ ಇಡ್ಲೇ ಇಲ್ಲಣ್ಣ, ಏನೇನಿಲ್ಲ. ಇವಾಗ ಈ ಕಡೆ ಇದ್ದಾನೆ ಜಾಸ್ತಿ ಜನ ಅಂತಾರೆ. ಹರಪನಹಳ್ಳಿ ರೋಡ್ ಏನಾಯ್ತು ಅಂದ್ರೆ ಒಂದು LED ಲೈಟ್ ಹಾಕಿಬಿಟ್ಟವ್ರೆ. ನನ್ನ ಮೊಬೈಲಿಗೆ ಬಿದ್ದು ಫುಲ್ ಕ್ಯಾಮ್ರಾ ಎಲ್ಲ ಹೊಗೆ ಆಗಿ ಹೋಗ್ಬಿಟ್ಟು ಫುಲ್ ಬ್ಲ್ಯಾಕ್ ಬಂದು.
ಯಾರೇ ಆಗಲಿ ಐಫೋನ್ ಇಟ್ಕೊಂಡಿರ ಅಂದರೆ LED ಲೈಟಿಗೆ ಮಾತ್ರ ಕ್ಯಾಮ್ರಾ ಫೋಕಸ್ ಮಾಡಬೇಡ್ರಿ, ಲೆನ್ಸ್ ಹೋಗ್ಬಿಡುತ್ತೆ. ನಂದು ಇವಾಗ ಹಂಗೆ ಆಗಿತ್ತು, ಮತ್ತೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ಮೇಲೆ ಅಣ್ಣೊಂದು ಬೈಕ್ಲಿದೇನೆ ಆಗಿತ್ತು. ಅಣ್ಣ ಒಂದು ಬೆಂಕಿ ಅಂತ ಬೈಕ್ಸ್ ಅಂದ್ಬಿಟ್ಟು LED ಲೈಟಿಂಗ್ಸ್ ಎಲ್ಲ ಇಟ್ಟು ಹೋಗಿ ಆಗಿತ್ತು ಕ್ಯಾಮ್ರಾ. ಇವಾಗ ಸ್ಟಾರ್ಟ್ ಆಗುತ್ತೆ ನೀರ್ ಹಂಚೋದು. ನೀರ್ ಹಂಚಕ್ ಹೋಗ್ತಾ ಇದೀವಿ ಭಕ್ತಾದಿಗಳಿಗೆ. ಇದು ನೋಡೋಣ, ಕೊಟ್ಟೂರೇಶ್ವರ ದರಿಯ ನಿನಗೆ ಯಾರು ಸರಿಯ, ಸರಿ ಸರಿ ಅಂತ ಅಲ್ಲಮುರೆ ಗೋಪಾಲ ಎಲ್ಲಾರು ಒಂದೊತ್ತಿಗೆ ಹಾಕಿ ಒಂದೊಂದ್ ಕಡೆ ನೇರೋ 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 ಮಕ್ಕಳ ಕನ್ನಡದಾಗ ಹೇಳ್ರಪ್ಪ. ಬಂದ್ರು ನೇರೋ ನೇರೋ ನೇರೋ. ನಾವು ಪ್ರಸಾದ ಅಂತ ತಗೊಂತಾ ಇದೀವಿ. ಹಂಗೆ ಪ್ರಸಾದ ಪಾದಯಾತ್ರೆ ಇವ್ರು ಮಾತ್ರ ಮಾಡ್ರಿ, ಇವರೇ ತಿನ್ನಕ್ಕೆ ಕರೆಕ್ಟ್ ಆಗಿ. ನೇರೋ ನೇರೋ